ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಜೆಡಿಎಸ್ ಪಕ್ಷ ಬಿಟ್ಟು ಸ್ವತಂತ್ರವಾಗಿ ಸ್ಪರ್ಧಿಸಲು ನನಗೇನು ಹುಚ್ಚು ಹಿಡಿದಿಲ್ಲ. ಶಾಸಕ ಎಂ ಕೃಷ್ಣಾರೆಡ್ಡಿ. ನನಗೆ ಜೆಡಿಎಸ್ ಪಕ್ಷ ಎಂಬುದು ಇದೆ. ಸ್ವತಂತ್ರವಾಗಿ ಸ್ಪರ್ಧಿಸಲು ನನಗೇನು ಹುಚ್ಚು ಹಿಡಿದಿಲ್ಲ ಎಂದು ಶಾಸಕ ಕೃಷ್ಣಾರೆಡ್ಡಿ ಮಾಜಿ ಶಾಸಕರಿಗೆ ಟಾಂಗ್ ನೀಡಿದರು. ಹಲವು ಚುನಾವಣೆಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಪಕ್ಷಗಳ ಬದಲಾವಣೆ ಮಾಡುವ ಬಗ್ಗೆ ಮತ್ತು ಅವಕಾಶವಾದಿ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ಚಿನ್ಸಂದ್ರ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದರು. ಇದಕ್ಕೆ ಉತ್ತರವಾಗಿ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಬುಧವಾರ ನಗರ ಮತ್ತು ಮುಂಗಾನಹಳ್ಳಿ ಹೋಬಳಿ ಮಟ್ಟದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡುವಾಗ, ನಮಗೆ ತೊಂದರೆ ನೀಡಿರುವ ಕೆಎಚ್ ಮುನಿಯಪ್ಪರವರನ್ನು ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸುವ ಉದ್ದೇಶದಿಂದ ಬೇರೆ ಪಕ್ಷಕ್ಕೆ ಸಹಕಾರ ನೀಡುತ್ತಿದ್ದೇನೆ ಹೊರತು ಪಕ್ಷಗಳ ಬದಲಾವಣೆ ಮಾಡುತ್ತಿಲ್ಲವೆಂದು ಸ್ಪಷ್ಟಪಡಿಸಿದ್ದರು. ಅಲ್ಲದೆ ನನ್ನ ಚುನಾವಣೆಗಳಲ್ಲಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ದಾಗಿ ಹೇಳಿ, ತಾಕತ್ತಿದ್ದರೆ ನೀವು ಪಕ್ಷೇತರರಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಹಾಗೂ ಯಾರು ಗೆಲ್ಲುತ್ತಾರೆ ಎಂಬುದು ಅರ್ಥವಾಗುತ್ತೆ ಎಂದು ಶಾಸಕ ಕೃಷ್ಣಾರೆಡ್ಡಿಗೆ ಚಾಲೆಂಜ್ ಹಾಕಿದ್ದರು. ಮುರುಗಮಲ್ಲ ಹೋಬಳಿ ಚುನಾವಣಾ ಪ್ರಚಾರದಲ್ಲಿ ಶಾಸಕ ಕೃಷ್ಣಾರೆಡ್ಡಿಯವರು ಇಂದು ಮಾಜಿ ಶಾಸಕರ ಚಾಲೆಂಜ್ಗೆ ಉತ್ತರಿಸುತ್ತಾ, ನನಗೇನು ಹುಚ್ಚು ಹಿಡಿದಿದೆಯೇ ಸ್ವತಂತ್ರವಾಗಿ ಸ್ಪರ್ಧಿಸಲು ಎಂದು ಪ್ರಶ್ನಿಸಿದರು. ನನಗೆ ಜೆಡಿಎಸ್ ಪಕ್ಷ ಎಂಬುದು ಇದೆ. ಪಕ್ಷವನ್ನು ಬಿಟ್ಟು ಸ್ವತಂತ್ರವಾಗಿ ಸ್ಪರ್ಧಿಸಲು ಹುಚ್ಚು ಹಿಡಿದಿಲ್ಲವೆಂದು ಉತ್ತರಿಸಿದ ಶಾಸಕರು, ಮಾಜಿ ಶಾಸಕರವರು ಸ್ವತಂತ್ರವಾಗಿ ಸ್ಪರ್ಧಿಸಿ ತಾಕತ್ತನ್ನು ನೋಡಿಸಲು ಹೋಗಿ ಸೊಕ್ಕು ಮುರಿಸಿಕೊಂಡಿದ್ದಾರೆ ಎಂದು ಲೇವಡಿ ಮಾಡಿದರು. ಎಎನ್ಎಂ ನ್ಯೂಸ್ಗಾಗಿ ಸಿಎ ರಮೇಶ್ ಮತ್ತು ಇಮ್ರಾನ್ ಪಾಷಾ, ಚಿಂತಾಮಣಿ. ಬರ್ತಾರೆ ಅದನ್ನ ಕೂಡ ನೀವು ಗಮನದಲ್ಲಿ ಇರಲಿ ಅಂತ. ಹಾಗಾಗಿ ನಾವು ಅವ್ರ ಬಗ್ಗೆ ಅವ್ರಿಗೆ, ಯಾಕಂದ್ರೆ ಸ್ವಾತಂತ್ರ್ಯ, ನೀವು ಯಾರಾದ್ರೂ ಭಾರತೀಯ ಪ್ರಜಾ ಪಕ್ಷಕ್ಕೆ ಏನಾದ್ರೂ ಓಟ್ ಹಾಕಿದ್ರೆ ಇದು ಭಾರತೀಯ ಜನತಾ ಪಕ್ಷಕ್ಕೆ ಸೇರುವಂತದ್ದು ಅನ್ನುವಂತ ಮಾತನ್ನ ಹೇಳಿದ್ದೆ 8-9 ತಿಂಗಳ ಹಿಂದೆ. ನಾನು ಭವಿಷ್ಯ ನುಡಿದಿದ್ದೆ ಚಿನ್ನಸಂದ್ರದಲ್ಲಿ, ನೀವೇನಾದ್ರೂ ಭಾರತೀಯ ಪ್ರಜಾ ಪಕ್ಷಕ್ಕೆ ಓಟ್ ಆದ್ರೆ ಇದು ಬಿಜೆಪಿಗೆ ಹೋಗುತ್ತೆ ಓಟು ಅನ್ನುವಂಥದ್ದನ್ನ ಹೇಳಿದ್ದೆ. ಮೊನ್ನೆ ನಾನು ಚಿನ್ನಸಂದ್ರದಲ್ಲಿ ಅದನ್ನ ಮತ್ತೆ ಪ್ರಸ್ತಾಪ ಮಾಡಿದೆ. ನಾನು ಏನು 8-9 ತಿಂಗಳ ಹಿಂದೆ ಹೇಳಿದ್ದೆ ಅದು ಇವತ್ತು ನಿಜ ಆಗಿದೆ ಅನ್ನುವಂತ ಮಾತನ್ನ ಅಲ್ಲಿ ಹೇಳಿದೆ. ನಾನು ಸುಮ್ಮನೆ ಇದ್ರೆ ನನ್ನ ಮೇಲೆ ಏನೇನೋ ಮಾತಾಡ್ತೀರಾ ಅಂತ ಹೇಳಿ ನಿನ್ನೆ ಪಾಪ ಒಂದು ಸವಾಲು ಹಾಕಿದ್ದಾರೆ ನನಗೆ. ಏನಂತ ಸವಾಲು? ನಿಮಗೇನಾದ್ರೂ ತಾಕತ್ತಿದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ನನ್ನ ಮೇಲೆ ಸ್ಪರ್ಧೆ ಮಾಡಿ ಎನ್ನುವಂಥದ್ದನ್ನ ಹೇಳಿದ್ದಾರೆ. ನನಗೇನು ಹುಚ್ಚಿಡ್ದಿಲ್ಲ ಸ್ವತಂತ್ರ ಅಭ್ಯರ್ಥಿ ಆಗೋದಕ್ಕೆ. ನಮ್ಮ ನಾಯಕರಾದಂತ ಕುಮಾರಸ್ವಾಮಿ ಅವರು, ನಮ್ಮ ನಾಯಕರಾದಂತ ದೇವೇಗೌಡರು, ನಮ್ಮ ಪಕ್ಷ ಇದೆ. ನಾನು ಸ್ವತಂತ್ರ ಅಭ್ಯರ್ಥಿ ಆಗೋದಕ್ಕೆ ನನಗೇನು ಹುಚ್ಚಿಡ್ದಿಲ್ಲ. ಇವತ್ತು ನಿಮಗೆ ನನ್ನ ಬಗ್ಗೆ ನಿನ್ನ ತಾಕತ್ತಿದ್ರೆ ತೋರಿಸ್ಬೇಕಿರಲ್ಲ. ನೀವು 2013 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ, 2018 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ತಾಕತ್ತನ್ನ ಈ ಕ್ಷೇತ್ರದ ಜನರಿಗೆ ತೋರ್ಸಕ್ ಹೋಗಿ ನಿಮ್ಮ ಸೊಕ್ಕು ಮುರಿದ್ರು. ನನ್ನ ತಾಕತ್ತು ನೀವು ಪ್ರದರ್ಶನ ಮಾಡಿ ಅಂತ ಹೇಳಿ ನಾವೇನು ಹಳ್ಳಕ್ ಬೀಳಕ್ ನಾವೇನು ದಡ್ರೆ ನಾವು ದಡ್ನಲ್ಲ. ನಾನು ನನ್ನ ಶಕ್ತಿ, ನಾನು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರಿಗೆ ನನ್ನ ತೋಳ್ಬಲ ತೋರ್ಸಕ್ ಹೋಗ್ರೆ. ನಮ್ಗೊಂದು ಪಕ್ಷ ಇದೆ, ನಮ್ಗೆ ನಾಯಕರಿದ್ದಾರೆ. ನಾವು ಆ ಪಕ್ಷದಲ್ಲಿ ನಮ್ಗೇನು ಅಂತ ಪರಿಸ್ಥಿತಿ ಬಂದಿಲ್ಲ. ನೀವು ತಾಕತ್ತಿರೋರು ಇನ್ನ ಒಂದ್ಸಾರಿ ಹೋಗ್ರಿ. ನಾನು ಅದನ್ನೂ ಹೇಳಿದೆ. ಈಗ ಬಿಜೆಪಿ ಮಾಡ್ತಾರೆ. ನೆಕ್ಸ್ಟ್ ಯಾವ್ದಾದ್ರು ಸ್ಥಳೀಯ ಚುನಾವಣೆಗಳು ಬಂದ್ರೆ ಏನೋ ಸ್ವಲ್ಪ ಎಡವಟ್ಟು ಆಗ್ಬಹುದು ಅಂತ ಹೇಳಿ ಸ್ವತಂತ್ರ ಅಂತ ಹೇಳ್ಕೊಂಡ್ ಬರ್ತಾರೆ. ಅದನ್ನ ಕೂಡ ನೀವು ಗಮನದಲ್ಲಿ ಇರಲಿ ಅಂತ. ಹಾಗಾಗಿ ನಾವು ಅವ್ರ ಬಗ್ಗೆ ಅವ್ರಿಗೆ, ಯಾಕಂದ್ರೆ ಸ್ವಾತಂತ್ರ್ಯ ಇದೆ, ಅವ್ರು ಬಿಜೆಪಿಗಾದ್ರೂ ಹೋಗ್ಲಿ ಎಲ್ಲಾದ್ರೂ ಹೋಗ್ಲಿ, ನಮ್ಗೇನ್ ಬೇಕಾಗಿಲ್ಲ. ಆದ್ರೆ ಇವೆಲ್ಲ ಕೂಡ ಯೋಚನೆ ಮಾಡಬೇಕು. ನಾನು ನಿಮ್ಗೆಲ್ಲಿ ವಿನಂತಿ ಮಾಡುವಂತದ್ದು ಏನು ಅಂತ ಹೇಳಿದ್ರೆ, ಈಗ ನಿಮ್ಮ ಮುರುಗಮಲ್ಲ, ನಿಮ್ಮ ಪಂಚಾಯಿತಿಯಲ್ಲಿ, ಈ ಹೋಬಳಿಯಲ್ಲಿ ಒಂದು ಓಟ್ ಏನಾದ್ರೂ ನಮಗಿಂತ ಜಾಸ್ತಿ ಅವ್ರದಿದ್ರೆ ನಿಮ್ಮ ಮೇಲೆ ಸವಾರಿ ಹೊಡೆಯುತ್ತಾರೆ. ನಾವು ಇನ್ನೊಬ್ರು ಬಂದು ನಮ್ಮ ಮೇಲೆ ಸವಾರಿ ಹೊಡೆಯೋದು ಬೇಡ ಅಂದ್ರೆ ನೀವು ಈ ಕ್ಷಣದಿಂದನೇ ಎಚ್ಚೆತ್ಕೊಳ್ಬೇಕು. ಕೆಎಚ್ ಮುನಿಯಪ್ಪನವರ ಗುರುತು, ಹಸ್ತದ ಗುರುತು ಪಕ್ಷ ಕಾಂಗ್ರೆಸ್ ಗೊತ್ತು ಅಲ್ವೇ? ನಾವಿವತ್ತು 18ನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ಕೆಎಚ್ ಮುನಿಯಪ್ಪನವರನ್ನ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ 1 ಲಕ್ಷಕ್ಕಿಂತ ಹೆಚ್ಚಿನ ಮತಗಳಿಂದ ಕೊಟ್ಟು 8ನೇ ಬಾರಿಗೆ ಲೋಕಸಭಾ ಸದಸ್ಯರನ್ನಾಗಿ
ಮಾಡಬೇಕು ಅಂತ ಹೇಳಿ ಇಲ್ಲಿ ಸೇರಿರ್ತಕ್ಕಂಥ ಎರಡೂ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಕೈ ಮುಗಿದು ವಿನಂತಿಯನ್ನ ಮಾಡ್ತಾ ನೀವೆಲ್ಲರೂ ಕೂಡ 18ನೇ ತಾರೀಕು ನಡೆಯುವಂತ ಚುನಾವಣೆ